ದೆಹಲಿಯಲ್ಲಿ ಲೋಕಸಭೆಯ ಅಧಿವೇಶನ ನಡೀತಾ ಇದೆ. ಕಾಗಿನೆಲೆ ಮಹಾಸಂಸ್ಥಾನದ ಜಗದ್ಗುರುಗಳಾದ ನಿರಂಜನಾನಂದ ಪುರಿ ಸ್ವಾಮೀಜಿಯವರು, ಹಾಲುಮತ ಮಹಾಸಭಾ ರಘುನಾಥ್ ಮಲ್ಕಾಪುರಿ ಅವರು, ವಿರೂಪಾಕ್ಷಪ್ಪ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಕುರುಬ ಸಮುದಾಯಕ್ಕೆ ST ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯ ಏನು 76ರಲ್ಲಿ ಅನ್ಯಾಯ ಆಗಿತ್ತು, 91ರಲ್ಲಿ ಅನ್ಯಾಯ ಆಗಿತ್ತು, 86ರಲ್ಲಿ ನಾವು STನಲ್ಲಿ ಇದ್ವಿ, ಆಗಲೂ ಕಳ್ಕೊಂಡ್ವಿ, 91ರಲ್ಲಿ ಅವಕಾಶ ಸಿಕ್ಕಿತ್ತು, ಅದನ್ನು ಕಳ್ಕೊಂಡ್ವಿ. ಆ ತಪ್ಪುಗಳು ಏನಾಗಿದೆ ಅಂತೇಳಿ ಮಾಹಿತಿಗಳನ್ನು ಕಲೆ ಹಾಕಿ ಸುದೀರ್ಘವಾದಂತಹ ಚರ್ಚೆ ನಡೆಸಿ ಎಲ್ಲ ಮಾಹಿತಿಗಳನ್ನು ನೋಡಿ ಎಲ್ಲಿ ತಪ್ಪಾಗಿದೆ ಇದು ಸರಿಪಡಬೇಕು ಅಂತ 10 ವರ್ಷಗಳಿಂದ 2015 ನವೆಂಬರಿಂದ ಪ್ರಾರಂಭ ಆಗಿದ್ದಂಥ ಈ ಅಭಿಯಾನ ಇವತ್ತು ದೆಹಲಿಯ ಪಾರ್ಲಿಮೆಂಟ್ ನಡೀತಾ ಇದೆ. ಈ ಸಮಯದಲ್ಲಿ ಜಗದ್ಗುರುಗಳ ನಿಯೋಗ ದೆಹಲಿನಲ್ಲಿ ಬೀಡು ಬಿಟ್ಟಿದ್ದಾರೆ. ನಿನ್ನೆ ದಿವಸ ರಾಜಶೇಖರ್ ಇಟ್ನಾಳ್ ಅವರ ಮನೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಅಲ್ಲಿ ಮಾತುಕತೆ ನಡೆಸಿ ಸಂಬಂಧಪಟ್ಟಂಥವರ ಜೊತೆ ಚರ್ಚೆ ನಡೆಸಿ ಇವತ್ತು ನಾಳೆ ಸಹ ದೆಹಲಿನಲ್ಲೇ ಇದ್ದು ಅಲ್ಲಿ ಆಗಬೇಕಾದಂತಹ ಕೆಲಸಗಳನ್ನೆಲ್ಲ ಮುಗಿಸಿ ಜಗದ್ಗುರುಗಳು ಆ ಜವಾಬ್ದಾರಿಯನ್ನು ಏನು ಒತ್ತಿದ್ದಾರೆ, ಗುರಿಯನ್ನು ಮುಟ್ಟೋದಕ್ಕೇನು 10 ವರ್ಷಗಳಿಂದ ಹೋರಾಟ ನಡೀತಾ ಇದೆಯಲ್ಲ, ಈ ಗುರಿ ಮುಟ್ಟಲೇಬೇಕು. ಅಖಂಡ ಕರ್ನಾಟಕದ ಕುರುಬರಿಗೆ ST ಮೀಸಲಾತಿ ಸಿಗಲೇಬೇಕು. ಕ್ರಮ ಸಂಖ್ಯೆ 28ರಲ್ಲಿ ಕುರುಬ ಅಂತಲೇ ಇದೆ, ಅದು ಬ್ರಾಕೆಟ್ ರಿಮೂವ್ ಆಗಬೇಕು ಅಂತ ಏನು ಪಣ ತೊಟ್ಟು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಆ ಗುರಿಯನ್ನು ತಲುಪೋದಕ್ಕೋಸ್ಕರವಾಗಿ ಕುರುಬ ಸಮುದಾಯದ ಶಕ್ತಿ ಕೇಂದ್ರ ಆಗಿರುವಂತಹ, ನಾನು ಯಾಕೆ ಪದೇ ಪದೇ ಶಕ್ತಿ ಕೇಂದ್ರ ಆಗಿದೆ, ನಮಗೆ ಇದೊಂದೇ ಮಾರ್ಗ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ನಮ್ಮ ಸಮುದಾಯದಲ್ಲಿ ರಾಜಕೀಯ ನಾಯಕರನ್ನು ನಾವು ಬೆಳೆಸಲೇ ಇಲ್ಲ, 2ನೇ ಹಂತದ ನಾಯಕರನ್ನು ನಾವು ಬೆಳೆಸಲಿಲ್ಲ. ನಾವು ಮಠ ಕಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಆ ಮಠಕ್ಕೆ ಬೇಕಾಗಿರುವಂತಹ ಆದಾಯದ ಮೂಲ ನಾವು ಕೊಡಲಿಲ್ಲ. ಆದರೂ ಸಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ 4 ಮಠಗಳು ತಮ್ಮ ಕರ್ತವ್ಯವನ್ನು ಮಾಡಿ ಈ ಸಮುದಾಯಕ್ಕೆ ನಾವೇನಾದರೂ ಮಾಡಿ ಹೋಗಬೇಕು ಅಂತೇಳಿ ಇವತ್ತು ಸಮುದಾಯಕ್ಕೆ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದ್ದಾರೆ, ಆಸ್ತಿಗಳನ್ನು ಮಾಡಿದ್ದಾರೆ, ಎಲ್ಲವನ್ನೂ ಮಾಡಿ ಈಗ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಕಾಗಿನೆಲೆ ಕನಕ ಗುರುಪೀಠದ ಜಗದ್ಗುರುಗಳು ಮತ್ತು ಪರಮ ಪೂಜ್ಯರುಗಳು ಅವಿರತ ಶ್ರಮ ಪಡ್ತಾ ಇದ್ದಾರೆ. ಅದರ ಜೊತೆಗೆ ಹಾಲುಮತ ಮಹಾಸಭಾ 2015ರಲ್ಲಿ ಏನು ಬಾಗಲಕೋಟೆಯಲ್ಲಿ ನಮ್ಮ ಹಕ್ಕು ಅಂತೇಳಿ ಒಂದು ಸಂವಾದದ ಮೂಲಕ ಪ್ರಾರಂಭ ಮಾಡಿದ್ದು, ಬೆಳಗಾವಿಯ ಸ್ವಾಭಿಮಾನಿ ಸಮಾವೇಶ ಮಾಡಿದ್ದು, ಫ್ರೀಡಮ್ ಪಾರ್ಕಲ್ಲಿ ಒಂದು ಧರಣಿ ಮಾಡಿದ್ದು, ಅದಾದ ನಂತರ ಮುಖ್ಯಮಂತ್ರಿಗಳನ್ನು ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ದು, ಅದಾದ ನಂತರ ಸಮ್ಮಿಶ್ರ ಸರ್ಕಾರದಲ್ಲಿ ಚರ್ಚೆ ಮಾಡಿದ್ದು, ಅದಾದ ನಂತರ BJP ಸರ್ಕಾರದ ಚರ್ಚೆ ಮಾಡಿದ್ದು, ಅದಾದ ನಂತರ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಕೂತ್ಕೊಂಡು 6 ಸಭೆಗಳನ್ನು ಮಾಡಿ 6 ಸಭೆಗಳು ಜಗದ್ಗುರುಗಳ ಏನು ಮಾರ್ಗದರ್ಶನದಲ್ಲಿ 6 ಸಭೆಗಳನ್ನು ಮಾಡಿ ಅಂತಿಮವಾಗಿ ಮಾರ್ಚ್ 23ಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸಾಗೋದಕ್ಕೆ ಒಂದು ವೇದಿಕೆ ರೆಡಿ ಆಗುತ್ತೆ. ಜುಲೈ 20, 2023ಕ್ಕೆ ಹೋಗಿರುವಂಥದ್ದು ದೆಹಲಿನಲ್ಲಿ ಏನು ಅಕ್ಟೋಬರ್ ನವೆಂಬರ್ನಲ್ಲಿ ಹೋಗಿ ಅಲ್ಲಿ ಬೀಡು ಬಿಟ್ಟು ಅಲ್ಲಿ ಆಗುವಂಥ ಚಟುವಟಿಕೆಗಳು ಅಲ್ಲಿ ಫಾಲೋ ಅಪ್ ಮಾಡಿ ಅದಾದ ನಂತರ ಕೇಂದ್ರ ಸರ್ಕಾರದವರು ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಲೆಟರ್ ಕಳಿಸ್ತಾರೆ. ಏನಂತ? ಕುರುಬರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವರದಿಯನ್ನು ಕಳಿಸಿ ಅಂತೇಳಿ. ಅದೇ ದೊಡ್ಡ ಅಪರಾಧ ಅಂತೇಳಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದು ಬಿಟ್ಟು ಅದನ್ನು ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿ ಕುರುಬರು ಏನೋ ತಪ್ಪು ಮಾಡ್ತಾ ಇದ್ದಾರೆ, ಏನೋ ಕೇಳಬಾರ್ದು ಕೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಎಲ್ಲ ಮಾಧ್ಯಮಗಳು ಬಿಂಬಿಸೋದು, ಒಂದಷ್ಟು ರಾಜಕಾರಣಿಗಳು ಆಟ ಆಡಿದ್ರು. ಸತ್ಯಾಂಶ ಒಂದು ಸೋಷಿಯೋ ಎಕನಾಮಿಕ್ ಸ್ಟೇಟಸನ್ನು ಕೇಳಿದ್ದಂತನ್ನು ಇಷ್ಟೆಲ್ಲ ರಾದ್ದಾಂತ ಮಾಡಿದ್ರು. ಆದರೂ ಸಹ ಯಾವುದಕ್ಕೂ ಧೃತಿಗೆಡದೆ ಜಗದ್ಗುರುಗಳು ಮತ್ತು ಹಾಲುಮತ ಮಹಾಸಭಾ ನಿರಂತರವಾದಂತಹ ಪ್ರಯತ್ನದಿಂದ ಇವತ್ತು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಕೇಂದ್ರ ಸರ್ಕಾರದಲ್ಲಿ ಆಗಬೇಕಾದಂಥದ್ದು, ನಮಗೆ ಹೊಟ್ಟೆ ಹಸಿವಿದೆ, ನಮಗೆ ಊಟ ಬೇಕು, ಆ ಊಟವನ್ನು ಕೊಡಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಮುಂದೆ ನಾವು ಪ್ರತಿಪಾದಿಸೋದಕ್ಕೋಸ್ಕರವಾಗಿ ಇವತ್ತು ದೆಹಲಿನಲ್ಲಿ ಇವತ್ತು ಸಭೆಗಳು ನಡೀತಾ ಇರುವಂಥದ್ದು. ನಾವು ಜಾಣ್ಮೆಯಿಂದ, ತಾಳ್ಮೆಯಿಂದ, ಯುಕ್ತಿಯಿಂದ, ತಂತ್ರಗಳನ್ನು ಬಳಸಿ ಇದು ಮಾಡಬೇಕು. ನಮ್ಮಲ್ಲಿ ಯಾವುದೇ ಶಕ್ತಿ ಇಲ್ಲ, ಆರ್ಥಿಕ ಮೂಲ ಇಲ್ಲ. ಮುಗ್ಧ ಕುರುಬರು, ಅಮಾಯಕ ಕುರುಬರು ಏನು ಹೇಳಿದ್ರು ನಂಬ್ತಾರೆ. ST ಮೀಸಲಾತಿ ವಿಚಾರದಲ್ಲಿ ಏನು ಹೇಳಿದ್ರು ನಂಬ್ತಾರೆ ಅನ್ನೋದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ವಾಸ್ತವ ಸತ್ಯ ಏನಿದೆ, ಯಾವ ರೀತಿ ನಾವು ಹೋಗಬೇಕು ಅನ್ನೋ ವಿಚಾರವನ್ನು ನಾವು ಯಾವತ್ತು ಹಾಲುಮತ ಮಹಾಸಭಾದವರು ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನಿಗೆ ಕಂಕಣ ಕಟ್ಟಿದ್ದು ಅಲ್ಲಿಂದ ಪ್ರಾರಂಭ ಆಗಿರುವಂಥದ್ದು. ರಾಯಣ್ಣ ಕಾಲದಿಂದ ಕಾಲಕ್ಕೂ ನಮ್ಮ ಜೊತೆ ನಿಂತಿರುವಂಥದ್ದು.
ಬೀರಪ್ಪ ದೇವರು ನಮ್ಮ ಜೊತೆ ನಿಂತಿರುವಂಥದ್ದು ಒಂದಲ್ಲ ಎರಡಲ್ಲ, ನೂರಾರು ಸಮಸ್ಯೆಗಳು, ನೂರಾರು ಕಷ್ಟಗಳು, ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸ. ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಿದ್ರು, ಆದರೂ ಸಹ ಮೆಟ್ಟಿ ನಿಂತು ಈ ಸಮುದಾಯದ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳು ನಿಲ್ಲಬೇಕು. 1,000 ಅಟ್ರಾಸಿಟಿ ಕೇಸುಗಳ ದಾಖಲೆಗಳು ಇವತ್ತು ನನ್ನ ಹತ್ರ ಇದೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಸಮುದಾಯದ ಮೇಲೆ ಎಷ್ಟು ದೌರ್ಜನ್ಯ ನಡೀತಾ ಇದೆ ಅಂತೇಳಿ. ಕೊನೆಯ ಪಕ್ಷ ಆ ದೌರ್ಜನ್ಯದಿಂದ ಮುಕ್ತಿಗೊಳಿಸೋದಕ್ಕೆ ಸಮುದಾಯ ಇವತ್ತು ST ಮೀಸಲಾತಿಯಲ್ಲಿ ಇದ್ದರೂ ಸಹ ವಿಸ್ತಾರ ಮಾಡ್ಕೊಳ್ಳೋಕ್ಕಾಗದೆ ನಮ್ಮವರಿಂದಲೇ ಮೋಸ ಆಗಿರುವಂಥದ್ದು. ನಮ್ಮವರು 86, 76, 91ರಲ್ಲಿ ಮಾಡಿದಂತಹ ನಿರ್ಲಕ್ಷ್ಯದಿಂದ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಮತ್ತೆ ಈ ಬಾರಿ ಕೊನೆಯ ಬಾರಿ ಮಾಡು ಇಲ್ಲವೇ ಮಡಿ ಎಂಬ ಸ್ಥಿತಿಯಲ್ಲಿ ನಾವಿದ್ದೇವೆ. ನಾವು ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ನೀವು ಎಲ್ಲರೂ ಸೇರಿ ಈ ಅಭಿಯಾನದಲ್ಲಿ ನಾವು ತೊಡಗಿಸ್ಕೊಂಡ್ರೆ ಇಲ್ಲಿ ಕುರುಬರನ್ನ ದಾರಿ ತಪ್ಪಿಸೋದಕ್ಕೆ ಭಾಳಷ್ಟು ಪ್ರಯತ್ನಗಳು ನಡೀತದೆ. ಎಲ್ಲ ವಿಚಾರಗಳು ಎಲ್ಲವೂ ಸಹ ಪಬ್ಲಿಕ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ವಿಚಾರಗಳನ್ನು ನುಂಗ್ಕೊಂಡು ತಂತ್ರಕ್ಕೆ ಪ್ರತಿತಂತ್ರಗಳನ್ನು ರೂಪಿಸಿಕೊಂಡು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಯಾವ ರೀತಿ ಸಮುದಾಯಕ್ಕೆ ಅನುಕೂಲ ಆಗುವಂತಹ ರೀತಿಯಲ್ಲಿ ನಾವು ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದು. ಎಲ್ಲದಕ್ಕಿಂತ ಮಿಗಿಲಾಗಿ ಶಕ್ತಿ ಕೇಂದ್ರ, ಇವತ್ತು ಕನಕ ಗುರುಪೀಠಗಳಿದ್ದಾವೆ. ಶಕ್ತಿ ಕೇಂದ್ರವೇ ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೆ ದಾರಿದೀಪ ಆಗಬೇಕು. ನಾವು ಬೇರೆ ಎಲ್ಲ ಯೋಚನೆ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ರಾಜಕಾರಣಿಗಳೇ ಇಲ್ಲದಂತಹ ಯಾವುದಾದ್ರೂ ಒಂದು ಜಾತಿ ಇದ್ದರೆ ಅದು ಕುರುಬ ಸಮುದಾಯ ಮಾತ್ರ. ಒಂದು ಶಿಕ್ಷಣ ಸಂಸ್ಥೆ ಇಲ್ಲ, ಒಂದು ಡಿಗ್ರಿ ಕಾಲೇಜ್ ಇಲ್ಲ ನಮ್ಮಲ್ಲಿ, ಒಂದು ರಾಜ್ಯ ಮಟ್ಟದ ಬ್ಯಾಂಕ್ ಇಲ್ಲ, ಒಂದು ಉದ್ಯಮ ಇಲ್ಲ, ರಾಜಕಾರಣಿಗಳಿಲ್ಲ. ಆದರೂ ಸಹ ಈ ಸಮುದಾಯ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಂಖ್ಯೆ, ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ, ಇಂಡಿಯಾದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ. ಆದರೂ ಸಹ ನಮಗೆ ನಾವೇನೇನು ಬೇಕು ಅದನ್ನು ಪಡ್ಕೊಳ್ಳೋಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಇದು ನಮ್ಮ ಸಮುದಾಯದ ಪರಿಸ್ಥಿತಿ. ಅರ್ಥ ಮಾಡ್ಕೊಳ್ಳಿ. ಕಾಲಕ್ಕೆ ಏನೇನು ಬೇಕು ಎಲ್ಲ ಮಾಹಿತಿಗಳು ನಿಮಗೆ ಕನಕ ಟಿವಿಯ ಮೂಲಕ, ನಾವು ಕುರುಬರ ಬಾಂಧವ್ಯ ಮೂಲಕ ನಾವು ತಲುಪಿಸ್ತೇವೆ. ಸಮುದಾಯಕ್ಕೆ ಒಳ್ಳೆಯದಾಗಬೇಕು, ಇಡೀ ಸಮುದಾಯಕ್ಕೆ ಒಳ್ಳೆಯದಾಗಬೇಕು. ಇಷ್ಟೇ ನಮ್ಮ ಗುರಿ. ನಾವು ಯಾರನ್ನು ಓಲೈಸೋದಿಲ್ಲ, ಯಾರನ್ನು ಜೀವುಜೂರನ್ನೆಲ್ಲ ಏನೂ ಇಲ್ಲ. ಸಮುದಾಯಕ್ಕೆ ಒಳ್ಳೆಯದಾಗಬೇಕು ನಾವು ಹೊರಟಿದ್ದೀವಿ. 2015 ಹಿಂದೆ ನಾವೇನು ಕಾರ್ಯತಂತ್ರಗಳನ್ನು ಮಾಡಿ ಸ್ಟಾರ್ಟ್ ಮಾಡಿದ್ವಿ, ಇವತ್ತಿನವರೆಗೂ ನಿಮ್ಮ ಮುಂದೆ ಪ್ರತಿಯೊಂದು ವಿಚಾರಗಳನ್ನು ಹೇಳುವಂತಹ ವಿಚಾರಗಳನ್ನು, ಪ್ರತಿಯೊಂದು ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ಯಾಕೆಂದರೆ ನಿಮಗೂ ಗೊತ್ತಿರಬೇಕು ಅಂತೇಳಿ. ಇವತ್ತು ದೆಹಲಿಯ ಮಟ್ಟಕ್ಕೆ ಜಗದ್ಗುರುಗಳು ಹೋಗಿದ್ದಾರೆ ಅಂತಂದರೆ ಅದು ಸಮುದಾಯಕ್ಕೋಸ್ಕರ ಹೋಗಿರುವಂಥದ್ದು. ಹಾಲುಮತ ಮಹಾಸಭಾ ಹೋಗಿದೆ ಅಂದರೆ ಅದು ಸಮುದಾಯಕ್ಕೋಸ್ಕರ ಹೋಗ್ತಾ ಇರುವಂಥದ್ದು. ಇಲ್ಲಿ ಯಾರನ್ನು ಮೆಚ್ಚೋದಕ್ಕಲ್ಲ, ಸಮುದಾಯಕ್ಕೆ ಒಳ್ಳೆಯದಾಗಬೇಕು, ಪ್ರಯತ್ನಗಳು ಸಾಗಬೇಕು. ಇದು ಸಮುದಾಯದಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು. ದಯಮಾಡಿ ಈ ಸಮುದಾಯಕ್ಕೆ ST ಮೀಸಲಾತಿ ಸಿಕ್ಕಿದ್ರೆ ಮಾತ್ರ ಈ ಸಮುದಾಯ ಸರ್ವೈವ್ ಆಗುತ್ತೆ. ಈ ಸಮುದಾಯಕ್ಕೆ ಭವಿಷ್ಯ ಇದೆ. ಇದು ಜೀವನ ಮತ್ತು ಭವಿಷ್ಯದ ಪ್ರಶ್ನೆ ಆಗಿರೋದ್ರಿಂದ ದಯಮಾಡಿ ಈ ವಿಚಾರದಲ್ಲಿ ಯಾರೂ ಸಹ ಏನೇನೋ ಮಾಡೋಕ್ಕೋಗಿ ಗೊಂದಲಗಳನ್ನು ಮೂಡಿಸುವಂತಹ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲ ವಿಚಾರಗಳನ್ನು ಕಾಲಕ್ಕೆ ತಲುಪಿಸುವಂತಹ ಕೆಲಸ ಕನಕ ಟಿವಿಯ ಮೂಲಕ ಆಗುತ್ತೆ. ಬಂಧುಗಳೇ, ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.